ಸೊ ಫ್ರೆಂಡ್ಸ್, ಶಾಮಿ ಕಂಪನಿ ಕಡೆಯಿಂದ ರೆಡ್ಮಿ ನೋಟ್ 7 ಮತ್ತು ರೆಡ್ಮಿ ನೋಟ್ 7 ಪ್ರೋ ಲಾಂಚ್ ಆದ ನಂತರ ಇವಾಗ ಕಂಪನಿ ತಿರ್ಗಾ ಇನ್ನೊಂದು ಎ ಸೀರೀಸಲ್ಲಿ ತರ್ತಿದೆ MI A3 ಲಾಂಚ್ ಮಾಡಲಿದೆ ಇದು. ಮತ್ತು ಇದ್ರದ್ದು ತುಂಬಾ ಸ್ಪೆಸಿಫಿಕೇಷನ್ ಚೆನ್ನಾಗಿದೆ. ಹಾಗೂ ಇದ್ರದ್ದು ಏನೇನು ಸ್ಪೆಸಿಫಿಕೇಷನ್ಗೆ ಅದು ನೀವು ತಿಳ್ಕೊಳ್ಬೇಕಂದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಮೊದಲನೇದಾಗಿ ನಾವು ಶಾಮಿ MI A3 ಡಿಸ್ಪ್ಲೇ ಮತ್ತು ಡಿಸೈನ್ ಬಗ್ಗೆ ಮಾತಾಡಬೇಕಂದ್ರೆ ಇದನ್ನು ನೋಡ್ಬೋದು. 6.4 ಇಂಚ್ ಸೂಪರ್ ಅಮೋಲ್ಡ್ ಡಿಸ್ಪ್ಲೇ ಇದು ಬರುತ್ತೆ ಗೋರಿಲ್ಲಾ ಗ್ಲಾಸ್ 5 ಜೊತೆಗೆ. ಹಾಗೂ ಇದರಲ್ಲಿ ನೋಡ್ಬೋದು ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್. ಹೌದು, ಇದು ಬಜೆಟ್ ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ನಿಮಗೆ ಇದರಲ್ಲಿ ಸಿಗ್ತಿದೆ. ಮತ್ತು ಪ್ರೊಸೆಸರ್ ಬಗ್ಗೆ ಮಾತಾಡಬೇಕಂದ್ರೆ ಇದನ್ನು ನೋಡ್ಬೋದು ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ 710 ಪ್ರೊಸೆಸರ್ ರನ್ ಆಗುತ್ತೆ ಆಂಡ್ರಾಯ್ಡ್ ವರ್ಷನ್ 9.0 ಪೈ ಮೇಲೆ. ಇದು ಗೇಮಿಂಗ್ಗೋಸ್ಕರ ತುಂಬ ಚೆನ್ನಾಗಿದೆ ಈ ಫೋನು. ಮತ್ತು ಸ್ಟೋರೇಜ್ ಬಗ್ಗೆ ಮಾತಾಡಬೇಕಂದ್ರೆ ಇಲ್ಲಿ ನೋಡ್ಬೋದು ಎರಡು ವೇರಿಯಂಟು. ಮೊದಲನೇ ವೇರಿಯಂಟ್ ಬಂದುಬಿಟ್ಟು 4GB RAM with 64GB ಇನ್ಬಿಲ್ಡ್. ಹಾಗೂ ಎರಡನೇ ವೇರಿಯಂಟ್ ಬಂದುಬಿಟ್ಟು 6GB RAM with 128GB ಇನ್ಬಿಲ್ಡ್ ಇದರಲ್ಲಿ ನಿಮಗೆ ಸಿಗುತ್ತೆ. ಮತ್ತು ಕ್ಯಾಮ್ರಾ ಬಗ್ಗೆ ಮಾತಾಡಬೇಕಂದ್ರೆ ಇಲ್ಲಿ ನಿಮಗೆ ಸಿಗ್ತಿದೆ ಟ್ರಿಪಲ್ ರೇರ್ ಕ್ಯಾಮ್ರಾ. ಅದು ಬಂದುಬಿಟ್ಟು 48 ಮೆಗಾಪಿಕ್ಸೆಲ್ ಪ್ಲಸ್ 13 ಮೆಗಾಪಿಕ್ಸೆಲ್ ಪ್ಲಸ್ 8 ಮೆಗಾಪಿಕ್ಸೆಲ್ ರೇರಲ್ಲಿ. ಹಾಗೂ ಫ್ರಂಟಲ್ಲಿ ನೀವು ನೋಡ್ಬೋದು 32 ಮೆಗಾಪಿಕ್ಸೆಲ್ ಫ್ರಂಟ್ ಸೆಲ್ಫಿ ಕ್ಯಾಮ್ರಾ. ಮತ್ತು ಬ್ಯಾಟ್ರಿ ಬಗ್ಗೆ ಮಾತಾಡಬೇಕಂದ್ರೆ ಇದರಲ್ಲಿ ನೋಡ್ಬೋದು 3700 mAh ಬ್ಯಾಟ್ರಿ ಅದು ಬರ್ತಿದೆ ಟೈಪ್ C ಚಾರ್ಜಿಂಗ್ ಸಪೋರ್ಟ್ ಜೊತೆಗೆ. ಮತ್ತು ಇದರಲ್ಲಿ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಇನ್ನೂ ಇರುತ್ತೋ ಇಲ್ವೋ ಅಂತ ಇನ್ನೂ ಕನ್ಫರ್ಮೇಷನ್ ಇಲ್ಲ. ಮತ್ತು ಪ್ರೈಸ್ ಬಗ್ಗೆ ಮಾತಾಡಬೇಕಂದ್ರೆ ಇದು ಬರ್ತಿದೆ 16,000 ಇಂದ ಹಿಡಿದು 17,000 ಅಂದರೆ 16,000 ಹಿಡಿದು 17,000 ಒಳಗಡೆನೇ ಇದ್ರದ್ದು ಪ್ರೈಸ್ ಇಡ್ತಾರೆ ಇಂಡಿಯಾದಲ್ಲಿ. ಮತ್ತು ಲಾಂಚ್ ಡೇಟ್ ಬಗ್ಗೆ ಮಾತಾಡಬೇಕಂದ್ರೆ ಇದು ಮೇ ಇಲ್ಲಾಂದರೆ ಜೂನ್ ತಿಂಗಳಲ್ಲಿ ಇದು ಲಾಂಚ್ ಆಗುತ್ತೆ. ಸೊ ಫ್ರೆಂಡ್ಸ್, ಹೇಗಿದೆ ಇದ್ರದ್ದು ಸ್ಪೆಸಿಫಿಕೇಷನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿಬಿಟ್ಟು ಹೇಳಿ. ಮತ್ತು ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಮಾಡಿಬಿಟ್ಟು ಕೇಳ್ಬೋದು, ನಾವು ಅದನ್ನು ರಿಪ್ಲೈ ಮಾಡ್ತೀವಿ. ಮತ್ತು ಹೇಗಿತ್ತು ನಮ್ಮ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಇನ್ನೂ ಮಾಡಿಲ್ಲ. ಮುಂದಿನ ವಿಡಿಯೋದಲ್ಲಿ ಯಾವಾಗಿನವರೆಗೂ ಟೇಕ್ ಕೇರ್ ಫ್ರೆಂಡ್ಸ್.